ಅವ್ರು ಯಾರು ಬೇಕಾದ ಅಂಗಡಿ ಕೂಡ ನಮ್ಮ ಅಂಗಡಿ ಕೊಟ್ಟಿಲ್ಲ. ಟೆಂಡರ್ ಅಪ್ಲೈ ಮಾಡಿದ್ದೀವಿ, ನೀವು ಅವ್ರಿಗೆ ಕೃಷ್ಣಪ್ಪ ಅವ್ರು ಹೇಳ್ತಾರೆ ನೀವು ಟೆಂಡರ್ನಲ್ಲಿ ತೊಗೊಳ್ಳಿ ಅಂತ ಹೇಳಿದ್ದಾರೆ. ತಿಂಗಳು ಎರಡು ವರ್ಷ ಟೆಂಡರ್ ಕಟ್ಟಬೇಕು, ಅಮೌಂಟ್ ಎಲ್ಲಿ ಕಟ್ಟೋಣ ನಾವು? ಈಗ ಅಲ್ಲಿ ಹೊಸದಾಗಿ ಓಪನ್ ಮಾಡಿದಾಗ 1.5 ವರ್ಷ ಅಲ್ಲಿದ್ವಿ. ಅಲ್ಲಿ 1.5 ವರ್ಷ ಇದ್ದಾಗ ಯಾವ ಕಸ್ಟಮರ್ ಯಾರು ಇಳಿತಾ ಇರಲಿಲ್ಲ. ನಮಗೆ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ? ನೀವು ಟೆಂಡರ್ಗೆ ಹಾಕಿಲ್ವಾ? ಏನು ಸಮಸ್ಯೆ ಇದೆ? ಟೆಂಡರ್ ಪ್ರಶ್ನೆ ಮೇಡಮ್, ಅದೇ ಬೇರೆ ಬಿಡಿ ಮೇಡಮ್, ಅದೆಲ್ಲ ಆಗಲ್ಲ. ಪ್ರಶ್ನೆ ಬರೀ ಕೊಟ್ಟರು ಮಾಡೋದು ಮೇಡಮ್. ಸುಮ್ಮನೆ ಯಾಕೆ ನಾವು ಕೂಗಾಡಬೇಕು? ಕಷ್ಟಪಡ್ತಾ ಇದ್ದೀವಿ, ನಮಗೆ ದಾರಿ ಮಾಡಿಕೊಡಿ. ಯಾರಿಗೂ ಅಲೋಕೇಟ್ ಆಗಿಲ್ಲ, ಇನ್ನೂ ಪೆಂಡಿಂಗಲ್ಲಿದೆ. ಅಲ್ಲ ಮೇಡಮ್, ನಾವು ಪ್ರಶ್ನೆ ಮಾಡಿರಿ, ನಮ್ಗೆ ಪರಿಹಾರ ಕೊಡೋರು ಯಾರು ಅವ್ರಿ ಹೇಳಿ? 66 ವರ್ಷ ವಯಸ್ಸಾಗೈತೆ, ಇದೇ ಜೀವನ ನಮಗೆ. ಇದನ್ನು ನಂಬ್ಕೊಂಡು 3-4 ಜನ ಜೀವನ ಮಾಡ್ತಾ ಇದ್ದೀವಿ. ನಾವೆಲ್ಲಿ ಹೋಗೋಣ? ಕೋಟ್ಯಾಂತರ ರೂಪಾಯಿ ಸಾರ್ವಜನಿಕರ ತೆರಿಗೆ ಹಣವನ್ನು ಖರ್ಚು ಮಾಡಿ ಕಟ್ಟಿರುವಂಥ, ಭಾರತದಲ್ಲೇ ಮೊದಲ ಬಾರಿಗೆ ಕಟ್ಟಿರುವಂಥ ಅಂಡರ್ಗ್ರೌಂಡ್ AC ಮಾರ್ಕೆಟ್ ಇವತ್ತು ಧೂಳು ಹಿಡಿದು ಕೂತಿದೆ. ಅದಕ್ಕೆ ಕಾರಣ ಏನು? ಸರ್ಕಾರದ ಕಡೆಯಿಂದ ಅಲೋಕೇಟ್ ಆಗಿದೆ, ಹಾಗೆಯೇ ಜನರು ಇದನ್ನು ಬಳಸ್ಕೊಳ್ಬೇಕಾಗಿತ್ತು, ಆದರೆ ಬಳಸ್ಕೊಳ್ತಾ ಇಲ್ಲ. ಎಲ್ಲ ಶಾಪ್ಸ್ಗಳು ಸಹ ಕ್ಲೋಸ್ ಆಗಿದೆ, ನೀವು ಇದನ್ನು ನೋಡ್ಬೋದು. ಎಲ್ಲ ಕಡೆ ಕಸ ತುಂಬಿಕೊಂಡು, ಧೂಳು ತುಂಬಿಕೊಂಡು ಜನ ಇದನ್ನು, ಅಂದರೆ ಈ ಅಂಗಡಿ ಮಾಲೀಕರು ಇದನ್ನು ಒಂದು ರೀತಿ ಗೋದಾಮಿನ ಥರ ಬಳಸ್ತಿದ್ದಾರೆ. ಅದಕ್ಕೆ ಕಾರಣ ಅಂತಂದರೆ ಕೆಳಗಡೆ ಇಲ್ಲಿ ವ್ಯಾಪಾರ ಆಗೋದಿಲ್ಲ ಅನ್ನೋದು ಅವ್ರ ಕಡೆಯಿಂದ ಬಂದಿರುವಂಥ ಮಾಹಿತಿ. ಸೊ ಈಗ ನಾವು ಇಲ್ಲೇ ಇರುವಂಥ 1-2 ಬೆರಳಿಕೆಯಷ್ಟು ಅಂಗಡಿಗಳು ಓಪನ್ ಆಗಿದೆ. ಬನ್ನಿ ಅವರನ್ನು ಮಾತಾಡ್ಸೋಣ, ಅವ್ರು ಏನು ಹೇಳ್ತಾರೆ ಕೇಳೋಣ. ಯಾಕೆ ಈ ಶಾಪ್ಸ್ಗಳು ಕ್ಲೋಸೇ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿನ ಪಡೆದುಕೊಳ್ಳೋಣ. ಇದೆ ಅಲ್ಲ, ನಾನು ಸ್ವಲ್ಪ ಐಟಮ್ ತರಕಾರಿ ಮಾಡ್ತಾಯಿದ್ದೆ, ಇಲ್ಲಿ ವ್ಯಾಪಾರ ಆಗಲ್ಲ ಅಂದ್ಬಿಟ್ಟು ಈ ಐಟಮ್ ತಂದು ಹಾಕೊಂಡಿದ್ದೀನಿ. ಇಲ್ಲಮ್ಮ, ಇಲ್ಲ ಮೇಲ್ಗಡೆ ಇದ್ರಲ್ಲ, ನಿನ್ನೆ ಅವರು BMB ಅವರೆಲ್ಲ ಬಂದಿದ್ರು, ಎಲ್ಲ ಕ್ಲೀನ್ ಮಾಡಿಸವ್ರೆ. ಅವ್ರು ಬಂದರೆ ವ್ಯಾಪಾರ ಆಗ್ಬೋದಮ್ಮ ಇಲ್ಲಿ. ಅಲ್ಲ, ಇಲ್ಲಿದ್ದವರೆಲ್ಲರೂ ಮೇಲ್ಗಡೆನೇ ಹೋಗಿದ್ರು ಅಂದ್ರೆ ಇಲ್ಲಿ ವ್ಯಾಪಾರ ಆಗೋದಿಲ್ಲ ಅಂತ. ಹೌದು, ಇವಾಗ ಅವರೆಲ್ಲ ಇಲ್ಲಿ ಬಂದರೆ ವ್ಯಾಪಾರ ಆಗುತ್ತಮ್ಮ, ವ್ಯಾಪಾರ ಆಗುತ್ತಮ್ಮ. ಈಗ ನೀವು ಮೇಲ್ಗಡೆ ಹೋಗ್ಬೋದಿತ್ತಲ್ವಾ? ನಂಗೆ ಕೈಲಾಗಲ್ಲ, ನನ್ನ ಕೈಲಿ ಕಣ್ಣು ಕಾಣಿಸಲ್ಲ. ಒಂದು ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ ಪಾಲಿಕೆ ಬಜಾರಲ್ಲಿ? ಅದೇ 2 ವರ್ಷದಿಂದ ಇದ್ದೀವಿ. 2 ವರ್ಷದಿಂದ ಇದ್ದೀರಾ. ಆ ಕಡೆ ಈ ಕಡೆ ಅಂಗಡಿ ಎಲ್ಲ ಕ್ಲೋಸ್ ಇದೆ ಆಂಟಿ, ಯಾಕೆ? ಅದೇ ಹೇಳಲ್ವಾ, ಮೇಲಿದ್ದಾರೆ ಅವರು ಕಿಲ್ಕಿ ವ್ಯಾಪಾರಗಳು ಕಮ್ಮಿ ಅಂತ. ನಿಮ್ಗೆ ಇಲ್ಲಿ ವ್ಯಾಪಾರ ಚೆನ್ನಾಗಾಗತ್ತಾ? ಇಲ್ಲೇನು ಇವಾಗೇನು ಆಗಲ್ಲ, ಮತ್ತೆ ಅದೇ ಎಲ್ಲರೂ ಬಂದರೆ ಆಗುತ್ತೇನೋ ಅಷ್ಟೇ. 2 ವರ್ಷದಿಂದ ಹೆಂಗುಂಟು ವ್ಯಾಪಾರ? 2 ವರ್ಷಕ್ಕಿಂತ ಮೊದಲು ಮೇಲ್ಗಡೆ ಇದ್ದಾಗ ಹೆಂಗಿತ್ತು? ಮೇಲ್ಗಡೆ ಇದ್ದಾಗ ಪರವಾಗಿಲ್ಲ, ವ್ಯಾಪಾರಗಳೇನು ಇಲ್ಲೇನು ಕಮ್ಮಿನೇ, ಕಡಿಮೆ ಇದೆ. ಈಗ ಕೆಳಗಡೆ ಎಲ್ರಿಗೂ ಅಂತ 70-90 ಶಾಪ್ಸ್ ಮಾಡ್ಕೊಟ್ಟಿದ್ದಾರೆ, ಕೆಳಗಡೆ ಯಾಕೆ ಹೋಗ್ತಾ ಇಲ್ಲ? ಅಲಾಟ್ಮೆಂಟ್ ಮಾಡಿಲ್ಲ ಮೇಡಮ್, ಅಂಗಡಿ ಕೊಟ್ಟಿದ್ದಾರೆ, ಇನ್ನು ಅಂಗಡಿ ನಮಗೂ ಕೊಟ್ಟಿಲ್ಲ. ಕೆಳಗಡೆ ಹೋಗಿ ನಾವು ಕೇಳಿದಾಗ ಎಲ್ರಿಗೂ ಅಲಾಟ್ ಆಗಿತ್ತು, ಆದ್ರೆ ಯಾರು ಇಲ್ಲಿ ವ್ಯಾಪಾರ ಆಗ್ತಿಲ್ಲ ಅಂತ ಬರ್ತಿಲ್ಲ ಅಂತ ಅಂತಿದ್ದಾರೆ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ, ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರ್ ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಮಾಡಿ ಅಂದ್ರು ಹೊರತು ಕೂತ್ಕೊಂಡು ಇದು ಅಲಾಟ್ಮೆಂಟ್ ಮಾಡಿಲ್ಲ. ಇನ್ನ ಹಿಂಗೆ ಹಿಂಗೆ ಮಾಡ್ರಿ, ಹಿಂಗೆ ಮಾಡಿ, ಇಷ್ಟು ಬಾಡಿಗೆ. ಮಾಡಿ ಅಂತ ಹೇಳಿ. ಈಗ ಅಲ್ಲಿ ಹೊಸದಾಗಿ ಓಪನ್ ಮಾಡಿದಾಗ 1.5 ವರ್ಷ ಅಲ್ಲಿದ್ವಿ. ಅಲ್ಲಿ 1.5 ವರ್ಷ ಇದ್ದಾಗ ಯಾವ ಕಸ್ಟಮರ್ ಯಾರು ಇಳಿತಾ ಇರಲಿಲ್ಲ. ಸೊ ಅದು ತೊಂದರೆ ಆಗಿ ಎಲ್ಲರೂ ಮೇಲೆ ಬಂದವರು, ಕೆಲವರು ಇನ್ನೂ ಕೆಳಗಡೆನೇ ಇದ್ದಾರೆ. ಇದನ್ನ ನೀವು ಇಲ್ಲಿನ MLA ಅವರಿಗೆ ಏನಾದರೂ ಅವ್ರ ಬಗ್ಗೆ ಈ ರೀತಿ ನಮ್ಗೆ ಸಮಸ್ಯೆ ಆಗ್ತಾ ಉಂಟು ಅಂತ ಏನಾದರೂ ಹೇಳಿದ್ರಾ? ಮಾಹಿತಿ ತಿಳಿಸಿದ್ವಿ. ಏನಂದ್ರು? ಅದು ಈ ಮಾರ್ಕೆಟ್ ಲೀಡರ್ಗಳಿದ್ದಾರೆ, ಅವ್ರು ತಿಳಿಸೋರೆ, ಈ ಥರ ಅವರು ನೋಡೋಣ ಅಂತ ಹೇಳೋರೆ, ಈ ಥರ ಇದೇ ಪರಿಸ್ಥಿತಿ ಅಂತ ತಿಳಿಸೋರೆ, ಅವ್ರ ಕಿವಿಗೆ ಮೂಡಿಸೋರೆ. ಸೊ ಅವ್ರು ಏನು ಹೇಳ್ತಾರೋ ಅವ್ರು ನೋಡೋಣ ಅಂತ ಕಾಯ್ತಾ ಇದ್ದೀವಿ ಅಷ್ಟೇ. ಅವ್ರು ಏನು ಹೇಳ್ತಾರೋ ಅದು. ನಿಮ್ಗಿಲ್ಲೆಲ್ಲ ಖಾಲಿ ಮಾಡಿಸಿದ್ರೆ ಏನು ಮಾಡ್ತೀರಿ ಮತ್ತೆ? ಅಲ್ಲ, ಇಲ್ಲಿ ಒಂದಿನ ಆ ಕಡೆ ಒಂದಿನ ಈ ಕಡೆ ಹಾಕೊಳ್ಳಿ ಅಂತ ಪರ್ಮಿಷನ್ ಕೊಡೋರೆ. ಅಂದ್ರೆ ಒಂದಿನ ಆ ಕಡೆ, ಒಂದಿನ ಈ ಕಡೆ ಇಟ್ಕೊಂಡು ಮಾರ್ಕೊಳ್ಳಿ ಅಂತ ಹೇಳೋರೆ. ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಏನು ಮಾಡ್ತಾರೋ ಗೊತ್ತಿಲ್ಲ, ಬಟ್ ಈಗ ಸದ್ಯಕ್ಕೆ ನಾವು ಮಾಡ್ತಾ ಇದ್ದೀವಿ. ಕೆಳಗಡೆ ನಿಮಗೆ ಅಲ್ಲೆಲ್ಲ AC ಎಲ್ಲ ಹಾಕೊಟ್ಟು ಚೆನ್ನಾಗಿರೋ ರೂಮ್ ಕೊಟ್ಟು ಬಿಸಿಲು ಮಳೆ ಏನು ಸಮಸ್ಯೆ ಆಗ್ತಿರೋ ರೀತಿ ಎಲ್ಲ ಕಟ್ಟಿಕೊಟ್ಟಿದ್ದಾರೆ. ಆದ್ರೆ ಕೆಳಗೆ ನಮ್ಮ ಅಂಗಡಿ ಕೊಟ್ಟಿಲ್ಲ, ನಮಗೆ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ನಮಗೆ? ಅವ್ರು ಯಾರು ಬೇಕಾದ ಅಂಗಡಿ ಕೂಡ ನಮ್ಮ ಅಂಗಡಿ ಕೊಟ್ಟಿಲ್ಲ. ಅಂದ್ರೆ ಟೆಂಡರ್ ಕರೆದಾಗ ನೀವೇನು ಟೆಂಡರ್ಗೆ ಅಪ್ಲೈ ಮಾಡಿರ್ಲಿಲ್ಲ? ಟೆಂಡರ್ ಅಪ್ಲೈ ಮಾಡಿದ್ದೀವಿ, ನೀವು ಅವ್ರಿಗೆ ಕೃಷ್ಣಪ್ಪ ಅವ್ರು ಹೇಳ್ತಾರೆ ನೀವು ಟೆಂಡರ್ನಲ್ಲಿ ತೊಗೊಳ್ಳಿ ಅಂತ ಹೇಳಿದ್ದಾರೆ. ಟೆಂಡರ್ ಅಂದರೆ ಅವ್ರು 7,20,000 ಅಮೌಂಟ್ ಕಟ್ಟಬೇಕು, 11,000 ಬಾಡಿಗೆ ಕಟ್ಟಬೇಕು. ತಿಂಗಳ 11,000? 11,000 ತಿಂಗಳು 2 ವರ್ಷ ಟೆಂಡರ್ ಕಟ್ಟಬೇಕು, ಅಮೌಂಟ್ ಎಲ್ಲಿ ಕಟ್ಟೋಣ ನಾವು? ಈಗ ಪೊಲೀಸರು ಬಂದಿಲ್ಲ ಖಾಲಿ ಮಾಡಿ ಅಂತಂದ್ರೆ ಎಲ್ಲಿ ಹೋಗ್ತೀರಾ? ನಾವೆಲ್ಲಾದ್ರೂ ಏನು ಮಾಡೋಣ? ಎಲ್ಲಾದ್ರೂ ಮನೆ ಹತ್ರ ಹೋಗ್ಬೇಕು ಅಷ್ಟೇ. ನಾನು ಕಳ್ಕೊಂಡು ಹೋದ್ರೆ ಇನ್ನೆಲ್ಲಿ ಹೋಗ್ತೀರಾ? ನಮ್ಗೆ ವಯಸ್ಸಾಯಿತು, 66 ವರ್ಷ ವಯಸ್ಸಾಗೈತೆ, ಇದೇ ಜೀವನ ನಮಗೆ. ಇದನ್ನು ನಂಬ್ಕೊಂಡು 3-4 ಜನ ಜೀವನ ಮಾಡ್ತಾ ಇದ್ದೀವಿ. ನಾವೆಲ್ಲಿ ಹೋಗೋಣ? ಬಂದಿದ್ರ ನಿನ್ನೆ ಯಾವಾಗಾದ್ರೂ? ನಿನ್ನೆ ಬಂದಿದ್ರು, ತಳ್ಳು ಶುರು ಆ ಕಡೆ ಎಲ್ಲ ಜನ ಎತ್ಕೊಂಡೋದ್ರೆ ಎಲ್ಲ ಇನ್ನೂ ಐಟಮ್ ಎಲ್ಲ ಮನೆ ಹತ್ರ ಜಾಗ ಎಲ್ಲೆಲ್ಲ ಇತ್ತು ಬೇರೆ ಸೈಡಲ್ಲಿ,
ಅಲ್ಲೆಲ್ಲ ಹಾಕಿದ್ದೀವಿ. ತಿರ್ಗಾ ಎಲ್ಲ ತಳ್ಳು ಅಂತ ಅವರೇ ತಳ್ಳಿಸ್ಬಿಟ್ಟು ಅಲ್ಲಿ ಕೆಳಗಡೆ ಹಾಕಿದ್ರು, ಅಲ್ಲಿ ತಳ್ಳಿ ಅಲ್ಲೇ ಹಾಕಿದ್ರು ಗಾಡಿ. ತಿರ್ಗಾ ಬೆಳಗ್ಗೆ ಬಂದು ಇಲ್ಲಿ ಅವರೇ ಹಾಕುವಂತ ಹಾಕೊಂಡಿದ್ವಿ. ಅದೇ 2,20,000 ಅಡ್ವಾನ್ಸ್ ಕಟ್ಟಬೇಕು, 20 ತಿಂಗಳದು, ತಿಂಗಳು 11,000 ಬಾಡಿಗೆ ಕಟ್ಟಬೇಕು. ಆಮೇಲೆ ಅಂಗಡಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನಾವು ಅಷ್ಟು ಬಾಡಿಗೆ ಕಟ್ಕೊಂಡು ಅಲ್ಲಿ ಜೀವನ ಮಾಡೋಕ್ಕಾಗತ್ತೆ? ನಮ್ಗೆ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ? ನೀವು ಟೆಂಡರ್ಗೆ ಹಾಕಿಲ್ವಾ? ಏನ್ ಸಮಸ್ಯೆ ಇದೆ? ಎಂದೇ ಪ್ರಶ್ನೆ ಮೇಡಮ್, ಅದೇ ಬೇರೆ ಬಿಡಿ ಮೇಡಮ್, ಅದೆಲ್ಲ ಆಗಲ್ಲ. ಅಲ್ಲ, ಹೇಳಿ ಪರವಾಗಿಲ್ಲ. ಈಗ ಇಲ್ಲ ಸಮಸ್ಯೆ ಇದಕ್ಕೆ ಮಾತಾಡಿ, ಅದಕ್ಕೆ ಮಾತಾಡಲ್ಲ ಈಗ ನಾವು. ನೀವು ಸಮಸ್ಯೆ ಇದ್ದಿದ್ದು ಹೇಳಿದ್ರೆ ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ನಾವೇನು ಅಂತ ಮಾಡ್ಬೋದು. ಇಲ್ಲ ಆಗಲ್ಲ ಬಿಡಿ, ಯಾರ ಕೈಯಿಂದ ಆಗಲ್ಲ ಮೇಡಮ್. ಇರಿ ಹೇಳ್ತೀನಿ ಇರಿ, ಯಾವ ಇದರಿಂದ ಆಗಲ್ಲ, ಯಾರಿಂದ ಆಗಲ್ಲ. ಅವ್ರು ಪ್ರಶ್ನೆ ಬರೀ ಕೊಟ್ಟರು ಮಾಡೋದು ಮೇಡಮ್. ಸುಮ್ಮನೆ ಯಾಕೆ ನಾವು ಕೂಗಾಡಬೇಕು? ಅಲ್ಲ ಮೇಡಮ್, ನಾವು ಪ್ರಶ್ನೆ ಮಾಡಿರಿ, ನಮ್ಗೆ ಪರಿಹಾರ ಕೊಡೋರು ಯಾರು ಅವ್ರಿ ಹೇಳಿ? ಅವ್ರು ಹೇಳ್ಬೇಕಾಗಿದ್ರೆ ಎತ್ಬಿಡಿ ಅಂತ ನಾವು ಎಲ್ಲಿ ಹೋಗೋಣ? ಅವ್ರು ಹೇಳ್ಬೇಕಾದ್ರೆ ಹೇಳ್ರಿ, ಅದು ಈಗ ಸಮಸ್ಯೆ ಹಿಂಗಾಗಿದೆ, ಯಾರು ಏನು ಈಗ ಮಾಡೋಕ್ಕಾಗಲ್ಲ ಅವ್ರು ಮೇಡಮ್. ಹೇಳ್ತಾರೆ ನಾವು ಅಲ್ಲಿ AC ಎಲ್ಲ ರೆಡಿ ಮಾಡ್ಕೊಟ್ಟು ಒಂದು ಬಜಾರ್ ಮಾಡ್ಕೊಟ್ಟಿದ್ವಿ, ಪಾಲಿಕೆ ಬಜಾರು, ಕೆಳಗಡೆ ಹೋಗ್ಲಿ ಅಂತ ಹೇಳ್ತಾರೆ. ಹಾಗೇನೆ ಒಂದ್ಸಲಿ ಹೋಗಿ ನೋಡ್ಕೊಂಡ್ ಹೋಗಿ, ನಿಮಗೆ ಹೇಳಲ್ಲ ಮೇಡಮ್. ಒಂದು ಹೋಗಿ ಹೋಗಿ ಹೆಂಗಿದೆ ಅಂತ, ಏನಾಗಿದೆ ಅಂತ ಅವಾಗ ಹೇಳಿ ನಮಗೆ. ನಮಗೆಲ್ಲ ಏನಂದರೆ ಒಂದು 50,000 ನಷ್ಟ ಆದರೆ ಅದೇ ದೊಡ್ಡ ನಷ್ಟ ನಮಗೆ. 6 ತಿಂಗಳು ವ್ಯಾಪಾರ ಮಾಡಿ ಎಲ್ಲ ಸಾಲ ಸೂಲ ಮಾಡಿಕೊಂಡು ಮೇಲೆ ಬಂದು ಏನೋ ಮಾಡ್ತಾಯಿದ್ದೀವಿ. ಏನೋ ಮಳೆನೋ ಬಂದರೆ ಏನೋ ಮುಚ್ಕೊಂಡು ಮಾಡ್ತಾಯಿದ್ದೀವಿ. ಕೆಳಗಡೆ ಹೋಗೋಕ್ಕೇನು ತೊಂದರೆ ಇಲ್ಲ. ಆದರೆ ಏನಾಗುತ್ತೆ ಅಂದರೆ ಕಂಪ್ಲೀಟಾಗಿ ಈ ರೋಡಲ್ಲಿ ಯಾವುದು ಇಲ್ಲ, ಸಿಗಲ್ಲ ಅಂದರೆ ಜನ ಬರ್ತಾರೆ, ಬರಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬರ್ತಾರೆ, ಬಂದಿದ್ದಾರೆ. ಇಲ್ಲೆಲ್ಲ ಮೇಲ್ಗಡೆ ಸಿಗೋದ್ರಿಂದ ನಾವು ಮಾತ್ರ ಕೆಳಗಡೆ ಹೋದಾಗೋದ್ರಿಂದ ನಮಗೇನಾಗುತ್ತೆ, ನಮಗೆ ಜನ ಬರಲ್ಲ, ಮೇಲ್ಗಡೆ ವ್ಯಾಪಾರ ಮಾಡೋದು. ಇವಾಗ ನಾರ್ಮಲಾಗಿ ನಾನೇ ಆಗಲಿ ಮೇಲ್ಗಡೆ ಸಿಗ್ತಾ ಇದ್ದಾಗ ಕೆಳಗಡೆ ಬರಲ್ಲ. ಆ ಥರ ಪ್ರಾಬ್ಲಮ್ ಆಗಿ ಮತ್ತೆ ನಾವು ಇಲ್ಲಿ ವ್ಯಾಪಾರ ಮಾಡ್ತಾರೆ. ಈಗ ಸಪೋಸ್ ಇವತ್ತು ಬಂದ್ಕೊಂಡು ಪೊಲೀಸ್ ಏನಾದ್ರು ಇಲ್ಲೆಲ್ಲ ಜಾಗ ಖಾಲಿ ಮಾಡಿಸಿದ್ರೆ ಏನ್ ಮಾಡ್ತೀವಿ? ಇಲ್ಲ ಮೇಡಮ್, ಆಗಲ್ಲ. ನಮ್ಗೇನು ಗೊತ್ತಾ, ಪರ್ಯಾಯ ವ್ಯವಸ್ಥೆ ನೀವು ಅಲ್ಲಾದರೂ ಕೊಡಿ, ಎಲ್ಲಾದರೂ ಕೊಡಿ. ನಾವು ಯಾಕಂದ್ರೆ 40 ವರ್ಷದಿಂದ ನಾವು ಬಡವರು, ನಾವು ವ್ಯಾಪಾರ ಮಾಡಿ ಅನ್ನ ತಿನ್ನಬೇಕು ಮೇಡಮ್. ನೋಡಿ, ವ್ಯಾಪಾರನೂ ಮಾಡ್ತೀನಿ, ನಾನು ಆಟೋನೂ ಓಡಿಸ್ತೀನಿ, ಎರಡೂ ಮಾಡ್ತಾಯಿದ್ದೀನಿ. ಇವಾಗೆಲ್ಲ ಗೊತ್ತಲ್ಲ ರೈಟ್ಗಳು ಹೆಂಗಿದ್ದಾವೆ ಅಂತ, ಎರಡೂ ಮಾಡ್ಬೇಕು. ನಾವು ಏನೋ ಮಾಡ್ತಾಯಿದ್ದೀವಿ, ಜೀವನ ಕಷ್ಟಪಡ್ತಾ ಇದ್ದೀವಿ. ನಮಗೆ ದಾರಿ ಮಾಡಿಕೊಡಿ, ತೊಂದರೆ ಇಲ್ಲ ನಮ್ಗೆ. ನಿಮ್ಗೆ ಇಲ್ಲಿ ತೊಂದರೆ ಆಗುತ್ತಾ? ಎಲ್ಲಿ ತೊಂದರೆ ಆಗಲ್ಲ ಅಲ್ಲಿ ಮಾಡಿಕೊಡಿ. ಯಾಕಂದರೆ ನಮಗೆ ಸುಮಾರು ಕೋರ್ಟ್ ಆರ್ಡ್ರ್ಗಳೇ ಇದೆ ಮೇಡಮ್. ಹೈಕೋರ್ಟಿಂದ ಆರ್ಡ್ರ್ ಇದೆ, ನಮಗೇನು ತೊಂದರೆ ಕೊಡಬಾರ್ದು ಅಂತ, ಯಾವುದೇ ರೀತಿ ತೊಂದರೆ ಕೊಡಬಾರ್ದು. ನಾವೇನು ಕಳ್ತನ ಮಾಡ್ತಿಲ್ಲ, ಕಷ್ಟಪಟ್ಟು ವ್ಯಾಪಾರ ಮಾಡ್ತಾಯಿದ್ದೀವಿ. ಇಲ್ಲಿ ಯಾರೂ ಏನೂ ಮಾಡ್ತಾಯಿಲ್ಲ. ನಾನು ಹೇಳೋದು ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಡಿ. ಎಲ್ಲಿ ನೀವು ಹೆಂಗೆ ಹೇಳ್ತೀರೋ ಹಂಗೆ ಮಾಡ್ತೀವಿ. ನಾವು ಬೆಳಗ್ಗೆ ಬರ್ತೀವಿ, ರಾತ್ರಿ ತೊಗೊಂಡು ಹೋಗ್ತೀವಿ. ಬಟ್ ನಮಗೇನು ತೊಂದರೆ ಕೊಡಬೇಡಿ. ಯಾಕಂದ್ರೆ 40 ವರ್ಷದಿಂದ ನೋಡ್ತಿದ್ದೀವಿ, ಇಲ್ಲಿ ಬರ್ತಾರೆ, ಏನೂ ತೊಂದರೆ ಕೊಡಲ್ಲ, ಹೋಗಿ ಅಂತ ನೋಡಿ. ಯಾರು ರೋಡಲ್ಲಿ ಕಳಿಸಿದ್ರು ನೆಕ್ಸ್ಟು ಪೊಲೀಸವ್ರನ್ನ ಹಾಕ್ಸ್ತಾರೆ. ಅವ್ರ ಜೊತೆ ಹೋಗಿ ನಾವು ಫೈಟ್ ಮಾಡೋಕ್ಕಾಗತ್ತಾ ಮೇಡಮ್? ನೀವು ಇದ್ರ ಬಗ್ಗೆ ಕೃಷ್ಣಪ್ಪ ಅವ್ರ ಜೊತೆ ಮಾತಾಡಿದ್ರಾ? ಅವ್ರಿಗೆ ಹೇಳಿದ್ದೀವಿ, ಅವರು ಅದೇ ಎಲ್ಲ ಅವ್ರಿಗೆ ಗೊತ್ತಿದೆ. ಅವ್ರು ನಮ್ಮ ಪರವಾಗಿ ಮಾಡಿದ್ದಾರೆ, ಅದೆಲ್ಲ ಮಾಡಿಕೊಟ್ಟಿದ್ದಾರೆ. ಬಟ್ ಅದೇ ನಮ್ಮ ಕಾರ್ಪೊರೇಷನ್ ಮಹಾನಗರ ಪಾಲಿಕೆಯವ್ರು ಅದು ಮಾಡಿಕೊಡ್ಬೇಕು. ಅದಕ್ಕೆಲ್ಲ ಅವ್ರೇನೋ ಟೆಂಡರ್ ಹಾಕಿದ್ದಾರೆ, ಏನೋ ಹೇಳ್ತಿದ್ದಾರೆ. ನಮ್ಗೆ ಮಾಡಿಕೊಡ್ತೀನಿ ಅಂದರೆ ಅದಕ್ಕೆ ತೊಂದರೆ ಇಲ್ಲ ಮೇಡಮ್. ನಾವು 70 ಏನಿದ್ದಾರೆ ಮಾಡಿಕೊಟ್ರೆ ನಾವು ವ್ಯಾಪಾರ ಮಾಡೋಕ್ಕೆ. ಈಗ ಅರ್ಧಂಬರ್ಧ ವ್ಯಾಪಾರಗಳು ನಡೀತಾ ಇಲ್ಲ. ಆ ಕಡೆ ಅರ್ಧ ಗಿರಾಕಿ, ಈ ಕಡೆ ಅರ್ಧ ಗಿರಾಕಿ. ನಾವು ಒಂದು ವರ್ಷ ಚೆನ್ನಾಗಿ ಮಾಡಿದ್ವು, ಜನ ಬಂತು ಕಸ್ಟಮರು. ಏಕ್ದಮ್ ಏನಾಗೋಯ್ತು ಅಂದರೆ ಈ ತರಕಾರಿಗಳು ಹಣ್ಣುಗಳು ಹಾಕ್ಕೊಂತಿದ್ವಲ್ಲ ಎಲ್ಲ ಕೊಳ್ತೋಗೋದು. ಹಂಗಾಗ್ಬಿಟ್ಟು ಕೆಲವರೆಲ್ಲ ಬಿಟ್ಟರು. ಈ ಗಂದಿಗೆ ಐಟಮ್ಗಳು, ಪ್ಲಾಸ್ಟಿಕ್ ಐಟಮ್ ಏನು ಬೇಕಾದ್ರೆ ಹಾಕಿ ಅಂತ ಸಾಹೇಬ್ರು ಹೇಳ್ತಾರೆ, ಮೇಲೆ ಸಾಹೇಬರು. ಬಟ್ ಈಗ ಸ್ವಲ್ಪ ಎಲ್ಲ ಸ್ಟಡಿ ಹಾಕಿ ಮಾಡ್ತೀವಿ. ಮುಂದಿನ ಒಂದು 15 ದಿವಸದಲ್ಲೆಲ್ಲ ಕಂಪ್ಲೀಟ್ ಫಿಲಪ್ ಆಗುತ್ತೆ. ಈಗ ಆ ಕಡೆ ಈ ಕಡೆ ಶಾಪ್ಸ್ ಎಲ್ಲ ಯಾಕೆ ಕ್ಲೋಸ್ ಇದೆ? ಈ ಕ್ಲೋಸ್ ಇದೆ ಅಂದರೆ ಯಾರೂ ಮಾಡ್ತಾಯಿಲ್ಲ. ಎಮ್ಮೆಲೆ ಅವರು ಒಂದು 50 ಜನ ಕುಂತ್ಕೊಂಡು ವ್ಯಾಪಾರ ಮಾಡಿದ್ರು. ಬಟ್ ಇನ್ನೂ ಯಾರು ಕೂರ್ತಾ ಇಲ್ಲ. ಒಂದು 10 ಜನ ಕುಂತ್ಕೊಂಡ್ರೆ ಒಂದು 25 ಜನ ವ್ಯಾಪಾರ ಹಾಕಿದ್ರೆ ಎಲ್ಲ ಬಂದು ಕೂರಿಸ್ತಾರೆ. ಈಗ ಮೇಲ್ಗಡೆ ಎಲ್ಲ ಎಲ್ಲರೂ ಒತ್ತುವರಿ ಮಾಡ್ಕೊಂಡಿರೋರು ಎಲ್ಲರೂ ಸಹ ಜಾಗ ಖಾಲಿ ಮಾಡಿಸ್ತಿದಾರಲ್ಲ, ಈಗ ಎಲ್ಲರೂ ಇಲ್ಲೇ ಬರಬೇಕಲ್ಲ? ಬರಬೇಕು ಬರ್ತಾರೆ. ಅಲ್ವಾ ಕ್ಲಿಯರ್ ಮಾಡಿದ ತಕ್ಷಣ ಇಲ್ಲಿ ಬಂದೇ ಬರ್ತಾರೆ. ಅಲ್ಲ, ಕಸ್ಟಮರ್ ಯಾರು ಕೆರಡಕ್ಕೆ ಬರ್ತಾ ಇಲ್ಲ ಅಂದ್ಬಿಟ್ಟು ಅಂಗಡಿಗಳು ಓಪನ್ ಮಾಡ್ತಾ ಇಲ್ಲ. ಜನಗಳು ಕೆರಡಕ್ಕೆ ಬಂದರೆ ಎಲ್ಲರೂ ಅಂಗಡಿಗಳು ಓಪನ್ ಮಾಡ್ತಾರೆ. ಈಗ ಅಲ್ಲಿ ಕೆಳಗಡೆ ಇದ್ದು ಎಷ್ಟು 79 ಶಾಪ್ಸ್ ಇದೆ ಅಲ್ಲ, ಅದೆಲ್ಲದು ಎಲ್ರಿಗೂ ಅಲೋಕೇಟ್ ಆಗೋದಿಯಾ ಅಥವಾ ಯಾರಿಗೂ ಅಲೋಕೇಟ್ ಆಗಿಲ್ಲ, ಇನ್ನೂ ಪೆಂಡಿಂಗಲ್ಲಿದೆ. ಅದು ಅಲಾಟ್ಮೆಂಟ್ ಆದರೆ ಎಲ್ಲರಿಗೂ ಇದಾಗ್ತಿದೆ. ಅದು ಟೆಂಡರಲ್ಲಿ ತೊಗೊಬೇಕಂತ ಈಗ ಇದು ಮಾಡವ್ರೆ. ಅದು ಟೆಂಡರಿಂದ ಇನ್ನೂ ಮಾಡಿಲ್ಲ. ಅಲ್ಲ, 2 ವರ್ಷ ಆಯ್ತಲ್ವಾ ಅದು ಓಪನ್ ಆಗಿ, ಇನ್ನೂ ಟೆಂಡರ್ ಆಗಿಲ್ಲ ಅಂತಂದ್ರೆ ಯಾಕೆ ಲೇಟ್ ಆಗ್ತಿದೆ? ಅದ್ರ ಬಗ್ಗೆ ಏನಾದರೂ ನಿಮ್ಗೆ ಮಾಹಿತಿ ಇದೆಯಾ? ಅದ್ರ ಬಗ್ಗೆ ಗೊತ್ತಿಲ್ಲ ನನಗೆ. ಏನು ಗೊತ್ತಿಲ್ಲ. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ಕೊಂಡಿದ್ದೀರಾ? ನಾವು 30 ವರ್ಷದಿಂದ ಇದ್ದೀವಿ ಇದೇ ಏರಿಯಾದಲ್ಲೇ ಇರೋದು? ಇದೇ ಏರಿಯಾದಲ್ಲಿ, ಇಲ್ಲೇ 30 ವರ್ಷದಿಂದ ಇದ್ದೀವಿ. ಅದು ಓಪನ್ ಮಾಡಿದಾಗ ಅಂಗಡಿಗಳು ಕೆರಡೆ ಬಿಟ್ಟಿದ್ರು. ಅದು ಮಾಡಿದಾಗ ಕಸ್ಟಮರ್ ಯಾರೂ ಬರ್ತಾ ಇರಲಿಲ್ಲ. ಅದರಿಂದ ಅಲ್ಲಿ ಕೆರಡೆ ಯಾರೂ ಬರಲಿಲ್ಲ. ಈಗ ನಮಗೆ ಲಾಸ್ ಆಯಿತು. ಅಲ್ಲಿ ಕೆರಡೆ ಹಾಕಿದ್ವಿ, ಅಲ್ಲಿಂದ ಎತ್ಕೊಂಡು ಇಲ್ಲಿ ಮೇಲೆ ಹಾಕೊಂಡು ಮಾಡ್ತಾಯಿದ್ವಿ. ಅಲ್ಲ, ಈಗ ನಾವು ಕೇಳೋ ಪ್ರಶ್ನೆ ಅಂತಂದ್ರೆ, ಈಗ ಸಾಮಾನ್ಯವಾಗಿ ಇಲ್ಲೆಲ್ಲರೂ ಖಾಲಿಯಾಗಿ ಕೆಳಗಡೆ ಹೋಗ್ಬಿಟ್ರೆ ಕಸ್ಟಮರ್ ಆಬ್ವಿಯಸ್ಲಿ ಕೆಳಗಡೆ ಬಂದೇ ಬರ್ತಾರಲ್ವಾ ಅಂತ. ಅಲ್ಲ, ಬಂದರೆ ನಮ್ಗೆ ಇದಾಯ್ತದೆ ಮೇಡಮ್. ಯಾಕಂದ್ರೆ ಹಣ್ಣು ಬಂದು ತಡೆಯಲ್ಲ, ಒಂದಿನ 2 ದಿನ. ಅದರಲ್ಲಿ ಜನಗಳು ಬರ್ತಾ ಇದ್ರೆ ಅದು ಇದಾಯ್ತದೆ. ಬರ್ತಾ ಇಲ್ಲ ಅಂದ್ಬಿಟ್ಟು ನಮಗೆ ತೊಂದರೆ ಆಯ್ತದೆ.
ಅದೆಲ್ಲರೂ ಬಂದರೆ ಅನುಕೂಲ ಆಯ್ತದೆ. ಸೊ ವೀಕ್ಷಕರೇ ನೋಡಿದ್ರಲ್ವಾ, ಇದಿಷ್ಟು ಕೆಳಗಡೆ ಬಜಾರಲ್ಲಿ ವ್ಯಾಪಾರ ಮಾಡ್ತಾ ಇರುವಂಥ ಒಂದಿಷ್ಟು ಜನರ ಮಾತು, ಹಾಗೆಯೇ ಮೇಲ್ಗಡೆ ವ್ಯಾಪಾರ ಮಾಡ್ತಾ ಇರುವಂಥ ಒಂದಿಷ್ಟು ಜನರ ಮಾತು. ಒಂದಿಷ್ಟು ಮೇಲ್ಗಡೆ ವ್ಯಾಪಾರ ಮಾಡ್ತಿರೋರು ಹೇಳೋದೇನಂತಂದರೆ ಕೆಳಗಡೆ ಇನ್ನೂ ಟೆಂಡರ್ ಪ್ರಕ್ರಿಯೆ ಮುಗ್ದಿಲ್ಲ, ನಮಗಿನ್ನೂ ಅಲೋಟ್ ಆಗಿಲ್ಲ. ಇನ್ನೊಂದಿಷ್ಟು ಜನ ಹೇಳೋದು ಏನು ಅಂತಂದರೆ ಕೆಳಗಡೆ ಇದು ಯಾರೋ ಗ್ರಾಹಕರು ಬರೋದಿಲ್ಲ ಅಂತ. ಮತ್ತೊಂದಿಷ್ಟು ಮಂದಿ 2,20,000 ರೂಪಾಯಿ ಅಡ್ವಾನ್ಸ್ ಕೊಡಬೇಕು, ತಿಂಗಳ 11,000 ರೂಪಾಯಿ ರೆಂಟ್ ಕೊಡಬೇಕು, ಅಷ್ಟೆಲ್ಲ ಕೊಟ್ಕೊಂಡು ನಾವು ಹೆಂಗೆ ವ್ಯಾಪಾರ ಮಾಡಲಿಕ್ಕಾಗತ್ತೆ ಅನ್ನೋದು ಪ್ರಶ್ನೆ. ಸೊ ಎಲ್ಲ ಪ್ರಶ್ನೆಗಳನ್ನು ಕೇಳೋಣ ಅಂತ ನಾವು MLA ಕಾಲ್ ಮಾಡಿದ್ರೆ ಅವ್ರೇನು ಹೇಳ್ತಾರೆ, ನನಗೆ ಈ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. ಸೊ ಇದಕ್ಕೆ ಏನು ಹೇಳಬೇಕು, ಯಾರು ಉತ್ತರ ಕೊಡಬೇಕು? ಹಾಗಾದರೆ ಈ ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕಾದವ್ರೆ ಜನಪ್ರತಿನಿಧಿಗಳೇ ಈ ರೀತಿ ನುಣುಚ್ಕೊಂಡು ಬಿಟ್ಟರೆ ಮುಂದೆ ಜನ ಯಾರ ಹತ್ರ ಹೋಗಬೇಕು, ಏನು ಮಾಡಬೇಕಾಗತ್ತೆ? ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ಈ ಪಾಲಿಕೆ ಬಜಾರ್ಗೆ ಕೊನೆಗೂ ಒಂದು ಜೀವ ಕೊಡ್ತಾರಾ, ಅಥವಾ ಇದನ್ನು ಇದೇ ರೀತಿ ಮಾಡಿ ಕೊನೆಗೆ ಇದೇನು ಅಸ್ತಿತ್ವ ಇಲ್ಲದಂತೆ ನಶಿಸಿ ಹೋಗುತ್ತಾ ಅನ್ನೋದನ್ನು ಕಾದು ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಾನು GM ಪವಿತ್ರ, ಕ್ಯಾಮ್ರಾ ಪರ್ಸನ್ ಮುಸ್ತಫಾ ಜೊತೆಗೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.